ರಾಜಾಜಿನಗರ ಪೊಲೀಸ್ ಸ್ಟೇಷನ್. ಕಮಿಷನರ್ ಸ್ಪೀಕಿಂಗ್. ನಾನೇ ಸರ್ SI ಜಯದೇವ್ ಮಾತಾಡ್ತಾ ಇರೋದು. ಏನ್ ಸರ್? ಹ್ಯಾಪಿ ಬೇಬಿ ಫುಡ್ ಫ್ಯಾಕ್ಟರಿನ ಸೀಸ್ ಮಾಡಿ. ಆಯ್ತು ಸರ್, ತಕ್ಷಣ ಹೊರಡ್ಬಿಡ್ತೀನಿ. ಮೊದಲು ಸೀಸ್ ಮಾಡ್ರಿ. ಓಕೆ ಸರ್, ಸೀಜ್ ಮಾಡೇ ಬಿಡ್ತೀನಿ ಸರ್. ಇಟ್ಸ್ ಇಂಪಾಸಿಬಲ್. ನಿನ್ ಫ್ಯಾಕ್ಟ್ರಿ ಬೇಬಿ ಫುಡ್ ತಿಂದು 100 ಮಕ್ಕಳು ಸತ್ತು ಹಲವಾರು ಮಕ್ಕಳು ನರಕ ಯಾತನೆ ಅನುಭವಿಸ್ತಾ ಇರುವಾಗ ನಿನ್ನ ಬೋರ್ಡನ್ನ ಸೀಜ್ ಮಾಡೋದು ಬಿಟ್ಟು ನಿನ್ನ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಹೂವಿನ ಪಲ್ಲಕ್ಕಿಲ್ ಕೂರಿಸಿ ಮೆರವಣಿಗೆ ಮಾಡ್ತಾರೇನಯ್ಯ ಸರ್. ಸಾರು ಇಲ್ಲ, ಗೀರು ಇಲ್ಲ. ನೆಟ್ಟಕಲ್ಲಪ್ಪ ಇಲ್ಲ ಇದ್ದೀನಿ. ಹಾಕ ಸೀರು. ಬರೀ ಗೋಡೌನ್ ಮಾತ್ರ ಸರ್? ಗೋಡನ್ನು, ಫ್ಯಾಕ್ಟ್ರಿ, ಶೋರೂಮು ಎಲ್ಲದಕ್ಕೂ ಸಿಲಕ. ಎಸ್ ಸರ್. ಇದನ್ನು ಸೀಜ್ ಮಾಡು ಸರ್. ಯಾವನೇ ಇವನು? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನಾ ಹೇಳಿದ್ದಕ್ಕೆಲ್ಲ ಸಾರ್ ಸಾರ್ ಅಂತಾನೆ. ಯಾರ ನೀನು? ಈ ಗೋಡೌನ್ ಮ್ಯಾನೇಜರ್ ಸರ್. ಓ, ಮ್ಯಾನೇಜರ್. ಮತ್ತೆ ಯಾಕ್ರಿ ಓನರ್ ತರ ಆಡ್ತೀರಾ? ಎಲ್ಲ ನಿಮ್ ಓನರು ಈ ಸುದ್ದಿ ತಿಳಿದು ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರಿದ್ದಾರೆ ಸರ್. ಈಗ ನೀನು ಒಂದ್ ಕೆಲಸ ಮಾಡು, ಇನ್ನೊಂದ್ ಸಾರಿ ನನಗೆ ಸಾರ್ ಅನ್ಬಿಡಯ್ಯ. ಸಾರ್ ಅರೆಸ್ಟ್ ಮಾಡ ಇವನ. ಬನ್ನಿ ಸರ್. ಮಿಸ್ಟರ್ ಲಕ್ಷ್ಮೀಪತಿ, ಹಾಳಾಗಿದ್ದ ಬೇಬಿ ಫುಡ್ ಅನ್ನ ಸೇಲ್ ಮಾಡಿದ ಅಪರಾಧಕ್ಕಾಗಿ ನಿಮಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಲಾಗಿದೆ. ಸಾರಿ ಸರ್, ನಾನು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದೀನಿ. ನಮ್ಮ ಫ್ಯಾಕ್ಟ್ರಿ ಪ್ರಾಡಕ್ಟು ISI ಸ್ಟ್ಯಾಂಡರ್ಡ್ದು. ಮೊನ್ನೆ ರಾತ್ರಿ ಒಬ್ಬ ಗೂಂಡ ನಮ್ಮ ಗೋಡೌನ್ಗೆ ನುಗ್ಗಿ ಇರೋ ಸೆಕ್ಯೂರಿಟಿ ಅವ್ರನ್ನೆಲ್ಲ ಹೊಡೆದು ಬೇಬಿ ಫುಡ್ ತುಂಬಿದ್ದ ಲಾರಿನ ಕದ್ಕೊಂಡು ಹೋಗಿದ್ದಾನೆ. ಅದನ್ನ ಮಾರಿ ಹಣ ಸಂಪಾದನೆ ಮಾಡಬೇಕು ಅಂತಲ್ಲ, ನನ್ನನ್ನ ಈ ಸ್ಥಿತಿಗೆ ತರಬೇಕು ಅಂತ ಆ ಬೇಬಿ ಫುಡ್ ಎಲ್ಲ ವಿಷ ಬೆರೆಸಿ ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಲಾರಿ ಕಳವಾಗಿದ್ದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಹನಿಮೂನ್ ಕ್ಲಬ್ ಓನರ್ ಪಿಂಟು. ಡೂ ಯು ಹ್ಯಾವ್ ಎನಿ ಪ್ರೂಫ್? ಅದಕ್ಕೆ ಸಾಕ್ಷಿ ಆಧಾರ ಏನಾದ್ರು ಇದೆಯಾ? ಯಾವನೋ ದಾರಿಲಿ ಹೋಗೋ ದಾಸಯ್ಯ ಹೇಳ್ದ ಅಂತ ನನ್ನಂತ ದೊಡ್ಡ ಮನುಷ್ಯನಿಗೆ ನೀವು ಈ ರೀತಿ ಮಾತಾಡೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ನಾನು ಆಸ್ಪತ್ರೆಗೆ ಹೋಗಿ ಸ್ಟೇಟ್ಮೆಂಟ್ ತಗೊಂಬಂದ್ಮೇಲೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಹಾಸ್ಪಿಟ್ಲು, ನರ್ಸಿಂಗ್ ಹೋಮ್ ನಲ್ಲಿರೋ ಪೇಷಂಟ್ಗಳು ಕೊಡೋ ಸ್ಟೇಟ್ಮೆಂಟ್ ಗಳನ್ನ ನಂಬಕ್ಕಾಗತ್ತಾ? ಮಿಸ್ಟರ್ ಪಿಂಟು, ಇದನ್ನ ಅಷ್ಟು ಈಸಿಯಾಗಿ ತಗೋಬೇಡಿ. ಈ ಅನಾಹುತದಿಂದ 100 ಮಕ್ಕಳು ಸತ್ತು ಹೋಗಿದ್ದಾರೆ, ಹಲವಾರು ಫ್ಯಾಮಿಲಿಗಳು ಸಫರ್ ಆಗಿವೆ. ಅಷ್ಟೇ ಅಲ್ಲ, ನಾವೀಗಾಗಲೇ ಆ ಬೇಬಿ ಫುಡ್ ಫ್ಯಾಕ್ಟರಿ ಗೋಡನ್ನು ಎಲ್ಲ ಸೀಜ್ ಮಾಡಿದ್ದೀವಿ. ಮಾಲೀಕ ಹೇಳಿಕೆ ಪ್ರಕಾರ ಅವ್ರ ಲಾರಿನ ನೀವೇ ಕದ್ದಿರೋದು. ವೆಲ್, ಲಾರಿನ ನಾನೇ ಕದ್ದಿದ್ದೀನಿ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಲಾರಿ ನನ್ನ ಕಾಂಪೌಂಡ್ ಅಲ್ಲೇ ಇರಬೇಕಲ್ಲ. ಯು ಆರ್ ಮೋಸ್ಟ್ ವೆಲ್ಕಮ್ ಟು ಸರ್ಚ್ ಮೈ ಪ್ರಮಿಸಸ್, ಇವನ್ ವಿತೌಟ್ ಲೀಗಲ್ ವಾರೆಂಟ್. ವಾರೆಂಟ್ ತಗೊಂಡೇ ಬಂದಿದ್ದೀನಿ. ಬರ್ತೀನಿ. ಲೋ ಬಚ್ಚು, ಅಲ್ಲಿಗೆ ಸರ್ಚ್ ಮಾಡೋದಕ್ಕೆ SI ಬರ್ತಿದ್ದಾನೆ. ಯಾರು ಕಕ್ಕ ಬಿಕ್ಕಿ ಆಗ್ಬೇಡ. ರಾಜ ಬಂದರೆ ಲಾರಿ ವಿಷಯದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳು. ಹಾಗೇನಾದ್ರೂ ಅವ್ನು ಬಾಯಿ ಬಿಡೋ ಹಾಕಿ ಕಂಡ್ರೆ ಅವನ್ ಬಾಯಿ ಒಂದೇ ಸಾರಿ ಮುಚ್ಚಿಸ್ಬಿಡ. ಇದಕ್ಕೂ ನನ್ಗೆ ಏನ್ ಸಂಬಂಧ? ಪಿಂಟು ಹೇಳ್ದಂತ ಬೇಬಿ ಫುಡ್ ಫ್ಯಾಕ್ಟರಿಯಿಂದ ಲಾರಿ ಕದ್ಕೊಂಡು ಬಂದಿಯಲ್ಲ, ಅದ್ರೊಳಗೆ ಏನಿತ್ತು ಅಂತ ನಿನ್ಗೆ ಗೊತ್ತಾ? ಬೇಬಿ ಫುಡ್ ಡಬ್ಬಗಳು. ಆ ಡಬ್ಬದಲ್ಲಿದ್ದ ಮಕ್ಕಳ ಆಹಾರವಾದ ಹಾಲಿನ ಪುಡಿಗೆ ಪಿಂಟು ವಿಷ ಬೆರೆಸಿ ಮಾರ್ಕೆಟ್ ನಲ್ಲಿ ಬಿಟ್ಟಿದ್ದಾನೆ. ಪೊಲೀಸ್ನವ್ರು ಕೇಳಿದ್ದಕ್ಕೆ ನಾನ್ ಯಾವ ಲಾರಿನೂ ಕದಿಲಿಲ್ಲ, ನನ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟ. ಆ ಲಾರಿ ನೀನ್ ಕದ್ದು ಇಷ್ಟು ಮಕ್ಕಳ ಸಾವಿಗೆ ಕಾರಣ ಆಗ್ಬಿಟ್ಟಿಲ್ಲ ರಾಜ. ಎಷ್ಟು ತಂದೆ ತಾಯಿಗಳು ನನ್ನ ಮಕ್ಕಳು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಏನೇನೋ ಕನಸು ಕಂಡಿರ್ತಾರೆ. ಆ ಕನಸು ಕನಸಾಗೆ ಉಳಿಸಿ ಈ ಮಕ್ಕಳನ್ನ ಮಣ್ಣಲ್ಲಿಡುವಾಗ ಅವ್ರ ಮನಸ್ಸಿನ ವೇದನೆ ಏನು ಅಂತ ಸ್ವಲ್ಪ ಯೋಚನೆ ಮಾಡು ರಾಜ. ಹಲೋ, ಪಿಂಟೋ ಹಿಯರ್. SI ಜಯದೇವ್ ಸ್ಪೀಕಿಂಗ್. ಮಿಸ್ಟರ್ ಪಿಂಟೋ, ಬೇಬಿ ಫುಡ್ ಫ್ಯಾಕ್ಟರಿಯಿಂದ ಲಾರಿ ಕದ್ಕೊಂಬರಕ್ಕೆ ನೀವ್ ಹೇಳಿದ್ರಿ, ರಾಜ ಕದ್ಕೊಂಬಂದ. ನಾವ್ ಇದು ಅವನೇ ಸ್ಟೇಷನ್ ಬಂದು ರೈಟಿಂಗ್ಸ್ ನಲ್ಲಿ ಬರ್ಕೊಟ್ಟಿರೋ ಸ್ಟೇಟ್ಮೆಂಟ್. ಮಿಸ್ಟರ್ ಪಿಂಟೋ, ಇಷ್ಟು ಸೈಲೆಂಟ್ ಆಗ್ಬಿಟ್ರೆ ಹೇಗೆ?
ತಮ್ಮ ಪ್ರಭಾವದಿಂದ ಈಗ ಸತ್ತು ಸ್ವರ್ಗದಲ್ಲಿ ಸೈಲೆಂಟ್ ಆಗಿರೋ ಮಕ್ಕಳ ಸಂಖ್ಯೆನ ಲೆಕ್ಕಕ್ಕೆ ತಗೊಂಡು ಈ ಸ್ಟೇಟ್ಮೆಂಟ್ ಮೇಲೆ ಕಾನೂನು ಪ್ರಕಾರ ಆಕ್ಷನ್ ತಗೊಂಡ್ರೆ ವೇಟ್ ಮಿಸ್ಟರ್ ಜಯದೇವ್, ಮಾತಾಡಿ. ನಿಮ್ಗೆ ಸಿಗರೇಟ್ ಸೇದೋ ಅಭ್ಯಾಸ ಇರ್ಬೇಕಲ್ಲ? ಇದೆ. ಸಿಗರೇಟ್ ಹಚ್ಚೋದಕ್ಕೆ ನೀವು ಬೆಂಕಿ ಕಡ್ಡಿ ಉಪಯೋಗಿಸ್ತೀರಲ್ಲ? ಈಗ ನನಗೋಸ್ಕರ ಆ ಒಂದು ಕಡ್ಡಿನ ಖರ್ಚು ಮಾಡಿದ್ರೆ ಅದ್ರ ಬೆಲೆನ ನಾನ್ ತುಂಬಿಕೊಡ್ತೀನಿ. ಹಲೋ. ಬೆಳಿಗ್ಗೆ ನೀವು ನನಗೋಸ್ಕರ ಖರ್ಚು ಮಾಡಿದ ಬೆಂಕಿ ಕಡ್ಡಿ ಬೆಲೆ ಸಾಹೇಬ್ರೆ, ನಾನ್ ಕೊಟ್ಟಿದ್ ಕಂಪ್ಲೇಂಟ್ ಏನಾಯ್ತ್ರಿ? ಓ ನೀನಾ? ನೀನು ಕಂಪ್ಲೇಂಟ್ ಕೊಟ್ಟೆ, ನಿನ್ ಕೆಲಸ ಮುಗೀತು. ಮುಂದೆ ನಾವೇನ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ನೀನಿನ್ ಜಾಗ ಖಾಲಿ ಮಾಡು. ಏನ್ರಿ ಜಾಗ ಖಾಲಿ ಮಾಡೋದು? ನಿನ್ನೆ ರಾತ್ರಿ ಪಿಂಟೋ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನನ್ ಕಂಪ್ಲೇಂಟ್ ಅರ್ಧಾಕ್ಬಿಟ್ರ? ಇದು ಪೊಲೀಸ್ ಸ್ಟೇಷನ್ನು. ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು. ಹೆಚ್ಚಿಗೆ ಮಾತಾಡಿದ್ರೆ ಏನ್ರಿ ಮಾಡ್ತೀರಾ? ಆಹಾ, ಬಾಯ್ ಬಿಟ್ಟು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಆಮೇಲೆ ನಿಂಗೆ ಗೊತ್ತಾಗ್ತದೆ ಅದ್ರ ಅನುಭವ ಎಂಥದು ಅಂತ. ಅಂದ್ರೆ ಇರಯ್ಯ, ಇಷ್ಟುದ್ದ ಕಂಪ್ಲೇಂಟ್ ಬರೆದು ಕೊಟ್ಟು ಬಿಟ್ಟಿಯಲ್ಲ, ಅದಕ್ಕೇನ್ ಸಾಕ್ಷಿ? ಇಂಟೋ ಗೋಡನ್ನಲ್ಲಿ ನೀನೇ ಲಾರಿ ತಗೊಂಡೋಗಿ ಬಿಟ್ಟು ಬಂದೆ ಅಂದ್ಯಲ್ಲ, ಅದಕ್ಕೇನ್ ಸಾಕ್ಷಿ? ಆ ಪಿಂಟೋನೆ ಆ ಬೇಬಿ ಫುಡ್ ಅಲ್ಲಿ ವಿಷ ಬೆರೆಸಿದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಅದೇ ಬೇಬಿ ಫುಡ್ ತಿಂದು ಮಕ್ಕಳೆಲ್ಲ ಸತ್ತಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನೇ ಇದೀನಲ್ರಿ. ನಿನ್ ಸಾಕ್ಷಿನ ಯಾವನ ಯಾಕೆ ಹೇಳ್ತಾನೆ? ಎಂತೆಂತ ಸಾಕ್ಷಿನ ಎಗರು ಬಿದ್ದೋಗಿದಾವೆ. ನನ್ನ ಕಂಪ್ಲೇಂಟ್ಗೆ ಏನ್ ಬೆಲೆನೇ ಇಲ್ವಾ? ಜಾಸ್ತಿ ಮಾತಾಡಬೇಡ ಅಂತ ಒಂದ್ಸಾರಿ ಹೇಳಿದ್ದೀನಿ. ಇನ್ನೊಂದ್ ಸಾರಿ ಏನಾರು ಬಾಯಿ ಬಿಟ್ರೆ ಚಾರ್ಜ್ ಒದ್ದು ಲಾಕಪ್ ನಲ್ಲಿ ಹಾಕಿ ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಿಸ್ಕೊಡ್ತೀನಿ. ಹಾಗಾದ್ರೆ ನೀವು ಏನು ಆಕ್ಷನ್ ತಗೊಳಲ್ವಾ? ತಗೊಳ್ಳಲ್ಲ. ಪಿಂಟೋನ ಏನು ಮಾಡಲ್ವಾ? ಮಾಡಲ್ಲ. ಯಾವನಯ್ಯ ಮಾಡ್ತಾನೆ ಅಂತ ಬೇಜಾರಾಗೋಯ್ತು. ಒಳಗ್ ಹೋಗಿ ನೋಡ್ತೀನಿ, ನಾನ್ ನೋಡಿದ ಬರಾರಿ. ಏನ್ ಗುರು, ಫುಲ್ ಮೂಡ್ ಔಟ್ಲಲ್ಲಿ ಬರ್ತಾ ಇದೆಯಾ? ಏನಾಯ್ತು? ಏನ್ ಮಾಡಿದ್ರು? ಅವ್ರು ಏನ್ ಮಾಡ್ಲಿಲ್ವೋ ಅದನ್ನ ನಾನು ಮಾಡ್ತೀನಿ. ಸರ್, ರಾಜ ನಮ್ ಕ್ಲಬ್ ನುಗ್ಗಿ ಇಡೀ ಕ್ಲಬ್ನೇ ನಾಶ ಮಾಡ್ತಿದ್ದಾನೆ ಸರ್. ಪಿಂಟೋ ನನ್ ಕೈಗೆ ಸಿಗೋವರೆಗೂ ಈ ಕ್ಲಬ್ ಹೀಗೆ ಮುಚ್ಚಿರ್ಬೇಕು. अरे राजा, तुमने क्या काम किया है यार? ಮಿಯಾವಲ್ಲ ಸರ್ದಾಂ ಪೋಮ್ಮ. రాజా నా ఎన్నో సొల్లు వందేనా? ನೀ ಸೊಲ್ಲುವುದು ನೀದು ಏಮಿ ಓದು ಪೋ. అయ్యో అలా కాదండి. ಅಂಡಿ ಗಿಂಡಿ ಅಂದ್ರೆ ಮಂಡಿ ಮುರಿದಾಗ್ಬಿಡ್ತೀನಿ. ಎಲ್ಲ ನಿನ್ನಿಂದಾನೇ ಆಗಿದ್ದು. నా ఎంత పర్యన చేత ಟಾಟಾ. హే రాజా, రాజా ఏం కనసదినండ్రా? నో సాక్ బోర్డేసాను, అంగిలో ఏం లేదని చెప్పాను. ఊరికే తలకాయ తింటారు కదా. పోండ్రయా పోండ్రయా. ఏం షెట్టను? ఏం నువ్వు రాజా, మంచి టిప్ టాప్ డ్రెస్ లో వచ్చినావు. ఆ విషయం తర్వాత చెప్తాను. ఈ స్టాక్ నో స్టాక్ అమ్మా. అది కాదు, ఈ బ్లాక్ స్టాక్ విషయం గురించి టాక్ చేయాలా? బ్లాక్ అలాగా, లోపలికి రా.
ಅಯ್ಯೋ ಅಮ್ಮ ಕೊಟ್ಟದ್ದಯ್ಯ ಹೇಳ್ಕೊಟ್ಟಯ್ಯ ನಾವು ಅಯ್ಯೋ ಅಮ್ಮ ಅಯ್ಯೋ ఏం షట్టి వాళ్ళు ಆ ಈಗ కొత్త స్టాక్ కొట్టాను కదా ಕೊಟ್ಟವಯ್ಯ ಬಾ ಕೊಟ್ಟವು ರಂಡಪ್ಪ ರಂಡಿ ಅಕ್ಕಿ ಬೇಳೆ ಗೋಧಿ ಅಂತ ಇస్తాను ಗೌರ್ಮೆಂಟ್ ರೇಟ್ಗೆ ತక్కుವ ಇస్తాను ರಂಡಪ್ಪ. ಹಲೋ, ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ನಟ್ಕಲಪ್ಪ ಸ್ಪೀಕಿಂಗ್. ಏನು ರಾಜ ರೇಷನ್ ಅಂಗಡಿ ಮುಗಿ ಚಿಂದಿ ಉಡಾಯಿಸ್ಬಿಟ್ನ? ಬರ್ಕೋತೀನಪ್ಪ. ಯಾಕಮ್ಮ ಏನಾಯ್ತು? ನೋಡೋಣ, ನಮ್ ತಂದೆ ವರದಕ್ಷಿಣೆ ಹಣ ಕೊಡ್ಲಿಲ್ಲ ಅಂತ ಇವರು ಸಿಂಬಳ ಒಯ್ದು ಬೆಂಕಿ ಇಡಕ್ ಬಿಟ್ರು. ಬೀಗರ್ ಹೋಗನ ಹತ್ರ ಹೇಳಿದ್ರೆ ಬಿಟ್ಬಿಡ್ತೇನೆ. ನಡಿಯ ಒಳಗೆ. ಹೆದರ್ಕೋಬೇಡಮ್ಮ, ಇಲ್ಲೇರು ಬರ್ತೀನಿ. ಅವ್ರೆ, ವರದಕ್ಷಿಣೆ ಹಣ ಎಷ್ಟು ಕೊಡ್ಬೇಕು? ಅವೆಲ್ಲ ನಿನ್ಗಾಕಯ್ಯ? ಅಲ್ಲ, ಅದ್ರ ವ್ಯವಸ್ಥೆ ನಾನು ಮಾಡ್ತೀನಿ. 50,000. ಓಹೋ, 50,000 ಅಷ್ಟೇನಾ? ಕೊಟ್ರ ಆಯ್ತು. ನಡೀರಿ ಒಳಗಡೆ, ನಡೀರಿ ನಡೀರಿ. ಸೊಸೆ ಅಲ್ಲೋಡಪ್ಪ, ಅಲ್ಲಿದ್ದಾಳೆ ಶಾಂತ. ಶಾಂತ, 7 ಜನ್ಮಕ್ಕೂ ವರದಕ್ಷಿಣೆ ಬೇಡ. ವರದಕ್ಷಿಣೆ ಕೇಳಿದ ಅತ್ತೆ ಮಾವಂಗೆ ರಾಜ ಬೆಂಗತ್ಬಿಟ್ಟ. ಈ ಖುಷಿಲ್ ನಾ ಗುಂಡಾಗ್ತೀನಪ್ಪ. ಬರ್ಕೋತೀನಯ್ಯ. ಆ ರಾಜ ನಾನು ಹೊರಗಡೆ ತಲೆ ಹಾಕ್ತಿದ್ದಂಗೆ ಮಾಡ್ತಿದ್ದಾನೆ. ನಾನ್ ಮನಸ್ಸು ಮಾಡಿದ್ರೆ ಅವನ್ನ ಒಂದು ಸೆಕೆಂಡ್ ನಲ್ಲಿ ಮುಗಿಸ್ಬಲ್ಲೆ. ಆದ್ರೆ ಆ ರೀತಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡು, ಕಾನೂನಿನ ಪ್ರಕಾರ ಅವನ ಮೇಲೆ ಯಾವ್ದಾದ್ರು ಒಂದು ಕೇಸ್ ಫೈಲ್ ಮಾಡಿ ಒಳಗ್ ತಳ್ಳು. ನಾನೀಗ ರಾಜನ್ ಹೇಳಿದ್ರೆ ಇಲ್ಲದ ಕಾಂಪ್ಲಿಕೇಶನ್ ಶುರುವಾಗುತ್ತೆ, ಎನ್ಕ್ವೈರಿ ನಡೆಯುತ್ತೆ. ಆಮೇಲೆ ನನ್ನ ಬಂಡವಾಳ ನಿನ್ನ ಬಂಡವಾಳ ಹೊರಗೆ ಬರುತ್ತೆ. ಒಂದು ಗಾದೆ ಮಾತು ಗೊತ್ತೇನೆಯಾ ನಿಂಗೆ? ನೋಡು, ಕಳ್ಳಂಗೆ ಚೇಳು ಕಡ್ದಾಗ ಏನ್ ಮಾಡ್ತಾನೋ ಹಾಗೆ ನೀನು ಸುಮ್ಮನಿದ್ದು ಬಿಡು. అమ్మగారు రాజు అదే మీ బిడ్డ వాడి దౌర్జన్యం జాస్తి ಆಗ್ಬಿಟ್ಟಿದೆ. వాడిప్పుడు పెద్ద రౌడీ ಆಗ್ಬಿಟ್ಟಿದ್ದಾನೆ. ಅವನ್ನ ನೆನ್ಸ್ಕೊಂಡ್ರೆ నా గుండెలో డవా డవా అంటుంది. వాళ్ళ నుంచి నాకు నిద్రనే లేదు. ಅವನು ಪುಂಡಾಟಿಕೆ ಇತ್ತೀಚೆಗೆ ಜಾಸ್ತಿ ಆಗೋಯ್ತು. ನಾವೆಲ್ಲರೂ ಒಂದು ಪಿಟಿಷನ್ ಬರೆದು ಪೊಲೀಸ್ ಕಮಿಷನರ್ ಕೊಟ್ಬಿಡ್ತೀವಿ. ನೋಡಿ ಅಮ್ಮ, ಒಳ್ಳೆ ಮಾತಿನಲ್ಲಿ ಹೇಳಿ ಅವನಿಗೆ ರೋಡಿ ತಾ ಬಿಟ್ಬಿಡು ಅಂತ. ಇಲ್ಲ ಅಂದ್ರೆ ನಾವು ಮಿನಿಸ್ಟರ್ ಲೆವೆಲ್ ಹೋಗ್ಬೇಕಾಗುತ್ತೆ. ಆಯ್ತಾ? ನಿಮ್ಮೆಲ್ರ ಮಾತು ಮುಗೀತಾ? ನೀವು 1000 ಹೇಳಿ ನನ್ ಮಗ ಯಾವತ್ತೂ ಅನ್ಯಾಯ ಮಾಡೋನಲ್ಲ. ಅವನು ಯಾವತ್ತು ಅನ್ಯಾಯ ಮಾಡ್ತಾನೋ ಆವತ್ತಿ ನಾನು ಪ್ರಾಣ ಬಿಟ್ಬಿಡ್ತೀನಿ. ಈ ಕೈ ಅನ್ನ ತಿಂದವನವನು ಯಾವ್ದು ಅನ್ಯಾಯ ಮಾಡಕ್ ಸಾಧ್ಯ? ಹೋಗ್ರೋ, ನಿಮ್ ಕೈಲಾದ್ ಮಾಡ್ಕೊಳ್ಳಿ. ಅವನ್ ಧರ್ಮನೇ ಅವನು ಕಾಪಾಡುತ್ತೆ. ಈಗೇನಾದ್ರು ರೋಪ ಹಾಕಿದ್ರೆ ರಪ್ಪ ರಪ್ಪ. ಕರ್ಸಿದ ವಿಷಯ ಏನೂ ಇಲ್ಲ. ಏನು ಇಲ್ಲ. ತಮ್ಮ ಘನವಾದ ಆಶೀರ್ವಾದ ಬಲದಿಂದ ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ನಾಳೆ ಹೊಸ ಸಬ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಓಹೋ, ಮೇಡಮ್ ಸಾರ್, ಲೇಡಿ ಸಬ್ ಇನ್ಸ್ಪೆಕ್ಟರ್. ತಮ್ಮ ಜೊತೆಗೆ ನಾವ್ ಹೇಗ್ ಹೊಂದ್ಕೊಂಡು ಹೋಗ್ತಿದ್ವೋ ಹಾಗೆ ತಾವು ಅವ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ತಮ್ಮ ಅನುಕೂಲ. ಬರ್ತೀನಿ. ಸ್ವೀಟ್ ಹೇಳಿದ್ದೆ. ಹೌದು ಸರ್, 2 ಸ್ವೀಟು, 2 ಟೀ, 2 ಖಾರ. ಕೊಡಿ, ಕುಡ್ಕೊಳ್ಳಿ. ಸರ್, ಹೇಗೂ ತಾವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀರಾ, ಕಡೆಯದಾಗ ಒಂದು ಸ್ವೀಟ್ ತಿನ್ಬಿಟ್ಟು ಹೋಗ್ಬಿಡಿ ಸರ್. ಸ್ವೀಟಿನ ಮನೆ ಹಾಳಾಯ್ತು, ನನ್ನ ಸೀಟೇ ಚೇಂಜ್ ಆಗ್ತಾ ಇದೆ ಅಲ್ಲಯ್ಯ. ಪರವಾಗಿಲ್ಲ ಬಿಡಿ ಸರ್, ಆ ಊರಲ್ಲಿ ಕ್ರಿಮಿನಲ್ಸು ಇಲ್ಲ, ಕಂಪ್ಲೇಂಟ್ಸು ಇಲ್ಲ. ಆನಂದವಾಗಿ ನಿದ್ದೆ ಮಾಡಬಹುದು ಕಣಯ್ಯ. ಸರ್, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಸರ್. ಏನಯ್ಯ? ನೀವು ಆ ಊರಿಗೆ ಹೋದ್ಮೇಲೆ ರೆಕಮೆಂಡ್ ಮಾಡಿ ನನ್ನ ಅಲ್ಲಿ ಕರ್ಸ್ಕೊಂಬಿಡಿ ಸರ್. 15 ದಿನ ಯೋಚನೆ ಮಾಡಿ 16ನೇ ದಿನ ತಿಳಿಸ್ತೀನಿ. ನೀವು ಯೋಚನೆ ಮಾಡಿ ತಿಳಿಸೋ ಅಷ್ಟರಲ್ಲಿ ನಿಮ್ ಸರ್ವಿಸು ಫಿನಿಶ್. ಹಲೋ, ಹೆಡ್ ಕಾನ್ಸ್ಟೇಬಲ್ ನಟ್ಕಲಪ್ಪ ಸ್ಪೀಕಿಂಗ್. ಯಾರು? ನಮಸ್ಕಾರ ಸರ್. ಅಲ್ಲ, ನಮಸ್ಕಾರ ಮೇಡಮ್. ಆಗ್ಲಿ ಮೇಡಮ್, ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಓಕೆ.